ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಂಜೆ ವೇಳೆಯಲ್ಲಿ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಆನ್ಲೈನ್ ಸತ್ಯವೇದ ಅಧ್ಯಯನಕ್ಕೆ ಸ್ವಾಗತ ಮಾಡ್ತೇವೆ. ಈ ಆನ್ಲೈನ್ ಸತ್ಯವೇದ ಅಧ್ಯಯನ ನಾವು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಮನಸ್ಸಿನಲ್ಲಿ ದೇವರಿಗೆ ಸ್ಥಾನವನ್ನು ಕೊಟ್ಟು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಪ್ರಾರಂಭ ಮಾಡೋಣ. ಕರ್ತನು ನನಗೆ ಕುರುಬನು, ಕೊರತೆ ಪಡೆನು, ಆತನ ಹಸುರುಗಾವಲುಗಳಲ್ಲಿ ನನ್ನನ್ನು ನಡೆಸುತ್ತಾನೆ. ಅದು ಸ್ವಾಮಿ, ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಕುರುಬನಾಗಿದ್ದುಕೊಂಡು ನಮಗೆ ನಾಯಕನು, ಯಜಮಾನನು, ಮಾರ್ಗದರ್ಶಕನಾಗಿ ನಮ್ಮನ್ನ ನಡೆಸುತ್ತಿರುವುದಕ್ಕಾಗಿ, ಪರಿಪಾಲಿಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಂಜೆ ವೇಳೆಯಲ್ಲಿ ನಿನ್ನ ಜೀವಜಲವೆಂಬ ವಾಕ್ಯಕ್ಕಾಗಿ ಧ್ಯಾನ ಮಾಡುವುದಕ್ಕಾಗಿ ನಾವು ಸೇರಿ ಬಂದಿರುವಾಗ ನಿನ್ನ ವಾಕ್ಯ ನಮ್ಮೆಲ್ಲರೊಟ್ಟಿಗೆ ಮಾತನಾಡಲಿ, ನಿನ್ನ ವಾಕ್ಯ ನಮ್ಮನ್ನು ಬಲಪಡಿಸಲಿ. ಈ ಪ್ರಾರ್ಥನೆಯ ಕೂಟವನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ಸತ್ಯವೇದ ಅಧ್ಯಯನ ಪ್ರಾರ್ಥನಾ ಕೂಟವು ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಸ್ವಲ್ಪ ಹೊತ್ತು ಹಾಡುಗಳ ಮೂಲಕ ದೇವರನ್ನ ಸ್ತುತಿಸುವ. ಮತ್ತೆ ಒಂದು ತಿಂಗಳ ನಂತರ ದೇವರ ಕೃಪೆಯಿಂದ ನನ್ನ ರಜೆಯನ್ನು ಮುಗಿಸಿ ಬಂದು ನಾವು ಸತ್ಯವೇದ ಅಧ್ಯಯನವನ್ನು ಪ್ರಾರಂಭ ಮಾಡಲಿಕ್ಕೆ ದೇವರು ನಡೆಸಿದ್ದಾನೆ. ದೇವರನ್ನ ಸ್ವಲ್ಪ ಹೊತ್ತು ಹಾಡುವಾಗ ವಿ ಫೀಲ್ ರಿಯಲಿ ರಿಲ್ಯಾಕ್ಸ್ಡ್ ಅಂಡ್ ಕನೆಕ್ಟೆಡ್ ವಿತ್ ಗಾಡ್, ಅಂಡ್ ವಿ ಕ್ಯಾನ್ ಫೀಲ್ the relationship that we and God we both have. ಸೊ ಅಂತಹ ಒಂದು ಒಳ್ಳೆ ಪವರ್ಫುಲ್ ಸಾಂಗ್ ಆದಂತಹ ನಮ್ಮೆಲ್ಲರಿಗೆ ತುಂಬಾ ಫೆಮಿಲಿಯರ್ ಆದಂತಹ ಸಾಂಗ್ ಧನ್ಯವಾದ ಕಿ ಸಾಥ್ ಸ್ತುತಿ ಗಾऊंगा हे यीशु मेरे खुदा. धन्यवाद के साथ स्तुति गाऊंगा हे यीशु मेरे खुदा. उपकार तेरे है बेशुमार, कोटि कोटि स्तुति धन्यवाद. धन्यवाद के साथ स्तुति गाऊंगा हे यीशु मेरे खुदा. उपकार तेरे है बेशुमार, कोटि कोटि स्तुति धन्यवाद. योग्यता से बढ़ के दिया है अपनी
ನಾವು ಹೀಗೆ ದೇವರನ್ನ ಸ್ತುತಿಸುತ್ತಾ ಮತ್ತೊಂದು ರಾಗವನ್ನ ದೇವರ ಮಹಿಮೆಗೆ ರಾಗ ಮಾಡುವ. ದಟ್ಸ್ ಅ ಕನ್ನಡ ಸಾಂಗ್. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ಈ ಗೀತೆಯನ್ನ ನಾವು ದೇವರ ಮಹಿಮೆಗೋಸ್ಕರ ರಾಗ ಮಾಡುವ. ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ. ಪ್ರೀತಿ ನಶ್ವರವು, ನಿನ್ ಪ್ರೀತಿಯೊಂದೇ ಶಾಶ್ವತವು. ಈ ಲೋಕದ ಪ್ರೀತಿ ನಶ್ವರವು, ನಿನ್ ಪ್ರೀತಿಯೊಂದೇ ಶಾಶ್ವತವು. ನಿನ್ ಪ್ರೀತಿ ಧ್ಯಾನಿಸುವಾಗ యేసయ్య, ನಿನ್ನ ಸ್ಮರಿಸುವಾಗ ರಾಜ, ನಿನ್ ಪ್ರೀತಿ ಧ್ಯಾನಿಸುವಾಗ యేసయ్య, ನಿನ್ನ ಸ್ಮರಿಸುವಾಗ. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಭಜಿಸುವೆ. ನಿನ್ನ ವಾಕ್ಯವು ನನಗೆ ಆಹಾರವು, ದೇಹಕ್ಕಿಲ್ಲ ಔಷಧವು. ನಿನ್ನ ವಾಕ್ಯವು ನನಗೆ ಭೋಜನವು, ದೇಹಕ್ಕಿಲ್ಲ ಔಷಧವು. ಹಗಲು ರಾತ್ರಿಯಲ್ಲ యేసయ్య, ನಿನ್ ವಾಕ್ಯ ಧ್ಯಾನಿಸುವಾಗ ರಾಜ. ಹಗಲು ರಾತ್ರಿಯಲ್ಲ యేసయ్య, ನಿನ್ ವಾಕ್ಯ ಧ್ಯಾನಿಸುವಾಗ. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಭಜಿಸುವೆ. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ.
ಸೊ ಇವತ್ತಿನ ಬೈಬಲ್ ಸ್ಟಡಿಯಲ್ಲಿ ನಾವು ಕೊನೆಯದಾಗಿ ಇನ್ನೊಂದು ರಾಗ ಮಾಡ್ತಾ ಇದ್ದೇವೆ, ದಟ್ ಇಸ್ ಕನ್ನಡ. ಇನ್ನಾರು ನಿನ್ನ ಆಪ್ತರು ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಸೊ sometimes we might feel that we are lonely, nobody cares us and no friends are there to share our feelings and all, but ಈ ಸಾಂಗ್ ಹೇಳ್ತದೆ Jesus Christ is the best friend for all of us. So ಹಾಗಾಗಿ we can share all our feelings and all our needs or anxieties. So ಅದನ್ನ ಹೇಳುವಾಗ God gives us, protects us and keeps us safe ಎನ್ನುವಂತ ಒಂದು ನಂಬಿಕೆಯಲ್ಲಿ ಈ ರಾಗವನ್ನ ರಾಗ ಮಾಡಿ ನಾವು ಆತ್ಮಿಕವಾಗಿ ಬಲಗೊಳ್ಳಿಕ್ಕೆ ದೇವ ಸಹಾಯ ಮಾಡಲಿ. ಈ ರಾಗವನ್ನ ಯಾರು ನಿನ್ನ ಆಪ್ತರು ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಯಾರು ನಿನ್ನ ಆಪ್ತರು ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ನಿನ್ನಾಪ್ತ ಯೇಸು ಬಾಂಧನು ನೀಗಾಗಿ ಜಾತನಾದನು, ನೀನಾನು ಕೊಂಡುಕೊಂಡನು, ನೀನಲ್ಲ ಶಾಪಗ್ರಸ್ತನು. ಇನ್ನಾರು ನಿನ್ನ ಆಪ್ತರು ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಲೋಕ ವಿಹಾರದಾಪ್ತನು ನೀನಾತ್ಮ ಶಾಂತಿ ನೀಡುವನು, ಹೃದಯ ತಿಳಿದಾತನು ಆತ್ಮದ ಆಪ್ತ ಕ್ರಿಸ್ತನು. ಇನ್ಯಾರು ನಿನ್ನ ಆಪ್ತರು ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಮಹಿಮಸ್ನಾನ ತೇಜಿಸಿ ಪಾಪಿಯ ಸ್ನಾನ ವಹಿಸಿ ನಾಮೆಲ್ಲ ದ್ರೋಹ ಸಹಿಸಿ ಪ್ರಾಣವ ಕೊಟ್ಟ ಆಪ್ತನೇ. ಇನ್ಯಾರು ನಿನ್ನ ಆಪ್ತರು ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಇನ್ಯಾರು ನಿನ್ನ ಆಪ್ತರು ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ನಾವು ಈ ಸ್ವಲ್ಪ ಹೊತ್ತಿನ ಆನ್ಲೈನ್ ಬೈಬಲ್ ಸ್ಟಡಿ ಸಂದರ್ಭದಲ್ಲಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ಈ ಲೆಂಟನ್ ಸೀಸನಲ್ಲಿ ದೇವರ ಶಿಲುಬೆಯ ಬುಡದಲ್ಲಿದ್ದುಕೊಂಡು ನಾವು ನಮಗೋಸ್ಕರ ಮಾತ್ರವಲ್ಲದೆ ನಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ಜನರಿಗೋಸ್ಕರ ನೆನಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡುವ. ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿ ರಕ್ಷಿಸುವುದಕ್ಕೂ ಬಂದನೆಂಬುದಾಗಿ ನಿನ್ನ ವಾಕ್ಯ ಹೇಳುವ ಪ್ರಕಾರ ನಮಗೋಸ್ಕರ ಈ ಲೋಕಕ್ಕೆ ರಕ್ಷಕನಾಗಿ ಜನಿಸಿ ಬಂದು ನಮ್ಮನ್ನು ಪಾಪದಿಂದ ವಿಮೋಚಿಸಿ ನಮಗೆ ರಕ್ಷಣೆಯನ್ನು ಅನುಗ್ರಹಿಸಿದಂಥ ನಮ್ಮ ದೇವರೇ, ಸ್ವಾಮಿ ನಿನಗೆ ಸ್ತೋತ್ರ ಹೇಳ್ತೇವೆ. ದೇವರೇ, ನಿನ್ನ ಆಶೀರ್ವಾದದಿಂದ ಈ ದಿವಸದಲ್ಲಿ, ಅದರಲ್ಲಿಯೂ ಕರ್ತನ ಶ್ರಮ ಮರಣದ ಧ್ಯಾನದ ದಿವಸಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಿದ್ದಕ್ಕಾಗಿ ನನಗೆ ಸ್ತೋತ್ರ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ನಿನ್ನ ವಾಕ್ಯ ಧ್ಯಾನ ಮಾಡಲಿಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೀಲಿಕ್ಕೆ ಇಷ್ಟಪಡ್ತೇವೆ. ಈ ದಿವಸವೆಲ್ಲ ನೀನು ನಮಗೆ ಮಾಡಿದ ಎಲ್ಲ ಉಪಕಾರಗಳನ್ನು ನೆನಪು ಮಾಡಿಕೊಳ್ತೇವೆ, ಅದಕ್ಕಾಗಿ ಸ್ತೋತ್ರವನ್ನು ಕೂಡ ಸಲ್ಲಿಸ್ತೇವೆ. ದೇವರೇ, ನಮ್ಮ ಪ್ರಯಾಣ ಕೆಲಸ ಕಾರ್ಯಗಳಲ್ಲಿ ಜೊತೆಯಲ್ಲಿದ್ದುಕೊಂಡು ನಮ್ಮನ್ನು ನಡೆಸಿದ್ದಿ, ನಮಗೆ ಆರೋಗ್ಯ ಭಾಗ್ಯವನ್ನು ಹೊತ್ತು ಬೇಕಾದ ಎಲ್ಲ ರೀತಿಯ ರಕ್ಷಣೆ, ಶಾಂತಿ, ಸಮಾಧಾನವನ್ನು ಅನುಗ್ರಹಿಸಿ ಮುನ್ನಡೆಸ್ತಿರುವುದಕ್ಕಾಗಿ ಸ್ತೋತ್ರ. ದೇವರ ಒಂದು ಸಂದರ್ಭದಲ್ಲಿ ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸೇವೆಯ ನಿಮಿತ್ತವಾಗಿ
ಕಷ್ಟ, ನೋವು, ಹಿಂಸೆಗಳನ್ನು ಎದುರಿಸ್ತಿರುವಂಥ ಎಲ್ಲ ನಿನ್ನ ಸೇವಕರ ಮೇಲೆ ಮಾತ್ರವಲ್ಲದೆ ನಿನ್ನ ಭಕ್ತ ಸಮುದಾಯಗಳ ಮೇಲೆ ನಿನ್ನ ಅಪಾರವಾದ ದಯೆ ಇರಲಿ. ಅವರ ಜೊತೆಯಲ್ಲಿ ನಿನ್ನಿದ್ದುಕೊಂಡು ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿಯನ್ನು, ಜ್ಞಾನವನ್ನು ಅವರಿಗೆ ಅನುಗ್ರಹಿಸು. ಮಾತ್ರವಲ್ಲದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವಂಥ 3 ಸಭೆಗಳನ್ನು ಆಶೀರ್ವಾದ ಮಾಡು. ವಿಶೇಷವಾಗಿ ಕ್ರಿಸ್ತವಂದನ ಕನ್ನಡ ಸಭೆಯನ್ನು ಆಶೀರ್ವಾದ ಮಾಡು. ಈ ಸಭೆಯಲ್ಲಿರುವಂಥ ಒಂದೊಂದು ವ್ಯಕ್ತಿ ಕುಟುಂಬಗಳನ್ನು ಕಾಪಾಡು. ದೇವರೇ, ಈ ದೇಶದಲ್ಲಿ ನಿನ್ನ ಸಭೆಯನ್ನು ನಿರ್ಮಿಸುವಲ್ಲಿ ಇಡೀ ಸಭೆ ಪಡುವಂತೆಲ್ಲ ಪ್ರಾರ್ಥನೆ, ಪ್ರಯತ್ನಗಳನ್ನು ಆಶೀರ್ವಾದ ಮಾಡು. ವಿಶೇಷವಾಗಿ ಸಭೆಯಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಆಶೀರ್ವಾದ ಮಾಡಿ ದೇಶದಲ್ಲಿ ಅವರಿಗೆ ನಂಬಿಕೆಯಿಂದಲೂ ಶಾಂತಿ ಸಮಾಧಾನದಿಂದ ಆಶೀರ್ವಾದದ ಜೀವಿತವನ್ನು ಮಾಡುವಂತೆ ಆಶೀರ್ವದಿಸು. ವಿಶೇಷವಾಗಿ ಅನಾರೋಗ್ಯದಲ್ಲಿರುವಂಥ ಮೇಘನ ಮತ್ತು ಅವರ ಮಕ್ಕಳನ್ನು ನೆನಪು ಮಾಡ್ತೇವೆ. ಅವರನ್ನು ದೊಡ್ಡ ಅಪಾಯದಿಂದ ತಪ್ಪಿಸಿದ್ದಕ್ಕಾಗಿ ಸ್ತೋತ್ರ. ಮಾತ್ರವಲ್ಲದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುವಾಗ ಅವರ ಜೊತೆಯಲ್ಲಿರು, ಗಾಯಗಳನ್ನು ಮುಟ್ಟಿ ಸ್ವಸ್ಥ ಮಾಡು. ಸಂಪೂರ್ಣವಾಗಿ ಗುಣಮುಖರಾಗಿ ಆದಷ್ಟು ಬೇಗ ಮತ್ತೆ ಸಭೆಯ ಅನ್ಯೋನ್ಯತೆಯಲ್ಲಿ ಸೇರಲಿಕ್ಕಾಗುವಂತೆ ಪ್ರಿಯ ಮಕ್ಕಳನ್ನು ಆಶೀರ್ವಾದ ಮಾಡೆಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ಇನ್ನು ಅನಾರೋಗ್ಯದಲ್ಲಿರುವಂಥ ಅನೇಕರನ್ನು ನೆನಪು ಮಾಡ್ತೇವೆ. ಡೈಲಿಸ ಟೀಚರ್ ಅವರ ಆರೋಗ್ಯದಲ್ಲಿ ನಿನ್ನ ದಯರಲಿ, ಅವರನ್ನು ಮುಟ್ಟಿ ಸ್ವಸ್ಥ ಮಾಡು. ನಿನ್ನ ಚಿತ್ತವಿದ್ರೆ ಆದಷ್ಟು ಬೇಗ ಚೇತರಿಸಿಕೊಳ್ಳಿಕ್ಕಾಗುವಂತೆ ಅವರನ್ನು ಬಲಪಡಿಸೆಂಬುದಾಗಿ ಬೇಡ್ತೇವೆ. ಮತ್ತು ಈ ದೇಶದಲ್ಲಿ ಉದ್ಯೋಗವನ್ನು ಹುಡುಕ್ತಿರುವಂಥ ವಿನಯನ ಅವರಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಅವರನ್ನು ನಿನ್ನ ಪ್ರೀತಿಯುಳ್ಳ ಕರಗಳಲ್ಲಿ ಇಟ್ಟುಕೊಂಡು ಇಲ್ಲಿಯ ತನಕ ನಿನ್ನ ಸೇವೆಯಲ್ಲಿ ಉಪಯೋಗಿಸಿದ್ದಿ. ಮುಂದಿನ ದಿವಸಗಳಲ್ಲಿ ಕೂಡ ಅವರಿಗೆ ಈ ದೇಶದಲ್ಲಿ ಒಳ್ಳೆಯ ಉದ್ಯೋಗವನ್ನು ಅನುಗ್ರಹಿಸಿ ನಿನ್ನ ಸಭಾ ಸೇವೆಯಲ್ಲಿ ಯಥಾರ್ಥವಾಗಿ ತಮ್ಮನ್ನು ತೊಡಗಿಸಿಕೊಳ್ಳಿಕ್ಕಾಗುವಂತೆ ಪ್ರಿಯರನ್ನು ಬಲಪಡಿಸಿ ಒಳ್ಳೆಯ ಉದ್ಯೋಗವನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಹೀಗೆ ಅನೇಕ ಪ್ರಾರ್ಥನೆ ಬೇಡಿಕೆಗಳನ್ನು ಹೊಂದಿರುವಂಥ ಎಲ್ಲ ನಮ್ಮ ಸಭೆಯ ಮಕ್ಕಳನ್ನು ಆಶೀರ್ವಾದ ಮಾಡು. ಎಲ್ಲರ ಇಷ್ಟಾರ್ಥಗಳನ್ನು ನಿನ್ನ ಚಿತ್ತಾನುಸಾರವಾಗಿ ನೆರವೇರಿಸು. ಮಾತ್ರವಲ್ಲದೆ ನಮ್ಮ ಸಭೆಯಲ್ಲಿರುವಂಥ ಒಂದೊಂದು ವ್ಯಕ್ತಿಗಳು ಮತ್ತು ದೂರದಲ್ಲಿರುವಂಥ ಎಲ್ಲ ನಮ್ಮ ಪ್ರೀತಿ ಪಾತ್ರ ಕುಟುಂಬದ ಸದಸ್ಯರನ್ನು ಆಶೀರ್ವಾದ ಮಾಡು. ದೇವರೇ, ಈ ಶ್ರಮ ಮರಣದ ಧ್ಯಾನದ ದಿವಸಗಳಲ್ಲಿ ನಾವು ನಮ್ಮನ್ನು ನಿನ್ನ ರಕ್ತದಿಂದ ತೊಳೆದವರಾಗಿ ಮತ್ತು ಶಿಲುಬೆಯ ಬುಡದಲ್ಲಿ ನಿಂತುಕೊಂಡು ನಮ್ಮನ್ನು ಪರೀಕ್ಷಿಸಿಕೊಂಡವರಾಗಿ ಆತ್ಮಿಕ ಜೀವಿತವನ್ನು ಮತ್ತಷ್ಟು ರೂಪುಗೊಳ್ಳಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸೆಂಬುದಾಗಿ ಬೇಡ್ತೇವೆ. ಈ ಆನ್ಲೈನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು. ನಿನ್ನ ವಾಕ್ಯಗಳ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡು. ವಾಕ್ಯ ಹೇಳುವಂಥ ಸೇವಕರನ್ನು ಕೇಳುವಂಥ ಎಲ್ಲ ಪ್ರಿಯರನ್ನು ನಿನ್ನ ಕೃಪೆಯುಳ್ಳ ಹಸ್ತಗಳಿಗೆ ಒಪ್ಪಿಸಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರೀತಿಯುಳ್ಳಂಥ ದೇವಜನರ ಎಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ಆ್ಯಂಡ್ ಆಲ್ಸೋ ವೆರಿ ಗುಡ್ ಈವ್ನಿಂಗ್ ಟು ಒನ್ ಆ್ಯಂಡ್ ಆಲ್ ದೋಸ್ ಹೂ ಆರ್ ಅಟೆಂಡಿಂಗ್ ದಿಸ್ ಆನ್ಲೈನ್ ಬೈಬಲ್ ಸ್ಟಡಿ. ಸೊ ಇವತ್ತು ನಾವು ಕೀರ್ತನೆಗಳು 106ನೇ ಅಧ್ಯಾಯವನ್ನು ಧ್ಯಾನ ಮಾಡ್ತಾ ಇದ್ವಿ. ಅದರಲ್ಲಿ ಕಳೆದ ಬೈಬಲ್ ಸ್ಟಡಿಯಲ್ಲಿ 23 ವಚನದ ತನಕ ಮಾತ್ರ ನಾವು ನೋಡಿದೆವು. ಉಳಿದ ಕಂಟಿನ್ಯೂ ಪಾರ್ಟನ್ನು ನಾವು ನೋಡೋದಾದರೆ ಕಂಟಿನ್ಯೂಷನ್ ಪಾರ್ಟ್ ವಿಲ್ ಬಿ ಫ್ರಮ್ 24 to 48. ಅದರಲ್ಲಿ 48 ಅಧ್ಯಾಯಗಳಿದೆ. ಸೊ 23 ಒಂದು ಭಾಗ ಮತ್ತು 24ರಿಂದ 48 ಒಂದು ಭಾಗವನ್ನಾಗಿ ಈ ದಿವಸ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಸೊ ಅಂದರೆ ವಿ ವಿಲ್ ಲುಕ್ ಇನ್ ಟು ಫ್ರಮ್ ದ ವರ್ಸಸ್ ಆಫ್ 24ನೇ ವಚನದಿಂದ ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಸೊ ಅದರಲ್ಲಿ 106ನೇ ಕೀರ್ತನೆಯ 1ರಿಂದ 23 ವಚನ ನಾವು ನೋಡಿದ್ದೇವೆ. ಅದರಲ್ಲಿ ದೇವರಿಗೆ ಸ್ತೋತ್ರ, ಜ್ಞಾನ, ಕೀರ್ತನೆಗಳನ್ನೆಲ್ಲ ರಾಗ ಮಾಡ್ತಾ ಇಸ್ರಾಯೇಲ್ರ ಒಂದು ಚರಿತ್ರೆಯನ್ನು ನೆನಪು ಮಾಡುವಂತಹ ಒಂದು ಕೀರ್ತನೆ ಇದು. ಅವರ ಚರಿತ್ರೆಯಲ್ಲಿ ಅವರನ್ನು ದೇವರು ಹೇಗೆ ವಿಮೋಚಿಸಿದ್ದಾನೆ, ಆ ವಿಮೋಚನೆ ಕಾರ್ಯದಲ್ಲಿ ಕೇವಲ ಒಂದು ಎಲ್ಲ ಮಿರಾಕಲ್ ಸಕ್ಸಸ್ಫುಲ್ ಆದಂಥ ಇವೆಂಟ್ಸ್ಗಳೇ ಇರಲಿಲ್ಲ. ಬದಲಾಗಿ ಅದರಲ್ಲಿ ಮೆನಿ ಚಾಲೆಂಜಸ್, ಡಿಸೊಬೀಡಿಯನ್ಸ್, ಇನ್ಗ್ರಾಟಿಟ್ಯೂಡ್ ಆ್ಯಂಡ್ ಇಸ್ರಾಯೇಲ್ಸ್ ವೀಕೆಡ್ ನೇಚರ್, ಆ ಎಲ್ಲ ವಿಷಯಗಳು ಇದರಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಸೊ ಅದನ್ನು ನಾವು ಇವತ್ತು ಮುಂದುವರಿಸ್ತಾ ಇದ್ದೇವೆ. ಸೊ 24ರಿಂದ 31 ವಚನ ನಾನು ಅದನ್ನು ಓದ್ತೇನೆ. ಮತ್ತು ಅವರು ಆ ರಮಣೀಯ ದೇಶವನ್ನು ತಿರಸ್ಕರಿಸಿ ಆತನ ಮಾತನ್ನು ನಂಬಲಿಲ್ಲ. ತಮ್ಮ ತಮ್ಮ ಗುಡಾರಗಳಲ್ಲಿ ಗುಣಗುಟ್ಟಿ ಯೆಹೋವನ ಮಾತಿಗೆ ಕಿವಿಗೊಡಲಿಲ್ಲ. ಇದರಿಂದ ಆತನು ಅವರನ್ನು ಅರಣ್ಯದಲ್ಲಿಯೇ ಬೀಳಿಸುವೆನೆಂದು ಅವರ ಸಂತಾನವನ್ನು ದೇಶಾಂತರಗಳಲ್ಲಿ ಚದುರಿಸಿ ಅನ್ಯ ಜನಾಂಗಗಳ ನಡುವೆ ನಾಶ ಮಾಡುವೆನೆಂದು ಕೈ ಎತ್ತಿದ್ದನು. ಅವರು ತಮ್ಮನ್ನು ಬಾಳ್ ಪಗೇರನ ಸೇವೆಗೆ ಒಪ್ಪಿಸಿ ಜಡಮೂರ್ತಿಗಳಿಗೆ ಅರ್ಪಿಸಿದ್ದನ್ನು ಊಟ ಮಾಡಿದರು. ಈ ತಮ್ಮ ಕ್ರಿಯೆಗಳಿಂದ ಆತನನ್ನು ಕೆಣಕಿದರು. ಅವರಲ್ಲಿ ವ್ಯಾಧಿ ಉಂಟಾಯಿತು. ಫೀನೆಹಾಸ ಎದ್ದು ಅವರನ್ನು ದಂಡಿಸಲು ಆ ವ್ಯಾಧಿಯು ನಿಂತು ಹೋಯಿತು. ಅವನು ಮಾಡಿದ್ದು ತಲತಲಾಂತರಕ್ಕೂ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದೇ. ಸೊ ಈಗ ನಾವು 24ರಿಂದ 31 ವಚನಗಳನ್ನು ನೋಡುವುದಾದರೆ, ಬಿಕಾಸ್ ಆಫ್ ದೇರ್ ಸಿನ್ ಗಾಡ್ ಥ್ರೂ ದಮ್ ಇನ್ ಟು ದ ವಿಲ್ಡರ್ನೆಸ್ and sent
ಎ ಪ್ಲೇಗ್. ಅವರ ಪಾಪಗಳ ನಿಮಿತ್ತವಾಗಿ ದೇವರು ಅವರನ್ನ ಒಂದು ಅರಣ್ಯ ಅಥವಾ ಡೆಸೊಲೇಟೆಡ್, ವೇರ್ ಪೀಪಲ್ ಕುಡ್ ನಾಟ್ ಫೈಂಡ್ ಪ್ರಾಪರ್ ಫುಡ್ ಆ್ಯಂಡ್ ಬೇಸಿಕ್ ನೀಡ್ಸ್, ವಾಟರ್ ಆ್ಯಂಡ್ ಶೆಲ್ಟರ್, ಅದು ಸಿಕ್ಕದೇ ಇರುವಂಥ ಒಂದು ದೇಶಕ್ಕೆ ಅಥವಾ ಸ್ಥಳಕ್ಕೆ ದೇವರವರನ್ನು ಶಿಕ್ಷೆಯನ್ನಾಗಿ ಕಳಿಸ್ತಾನೆ. ಮತ್ತು ಅವರಿದ್ದಂಥ ಸ್ಥಳಕ್ಕೆ ಉಪದ್ರವಗಳನ್ನು ಬರಮಾಡುವಂಥದ್ದನ್ನು ನಾವು ಇದರಲ್ಲಿ ನೋಡ್ತೇವೆ. ಸೊ ಇಸ್ರಾಯೇಲರು, ನಾವು ಆಗಲೇ ಹೇಳಿದ ಹಾಗೆ, ಕಾನಾನ್ ದೇಶಕ್ಕೆ ಸೇರುವಲ್ಲಿ ಯಾವಾಗಲೂ ದೇವರಿಗೆ ವಿಧೇಯರಾಗಿರಲಿಲ್ಲ. ತುಂಬ ಸಲ ವಿಧೇಯತೆಗಿಂತ ಅವಿಧೇಯತೆಯನ್ನು ತೋರಿಸಿದ್ದೇ ಹೆಚ್ಚಾದಂಥ ಪರಿಸ್ಥಿತಿಗಳು ಇತ್ತು. ಸೊ ಅದರಲ್ಲಿ 24ನೇ ವಚನದಿಂದ ನೋಡುವುದಾದರೆ, ಅವರು ಕಾನಾನ್ ದೇಶವನ್ನು ಸೇರುವಲ್ಲಿ ಅವರ ಒಂದು ಅನೇಕ ತಪ್ಪುಗಳ ಲೀಸ್ಟ್ ಈ ಕೀರ್ತನೆಯಲ್ಲಿದೆ, ಅಥವಾ ಅಪನಂಬಿಗಸ್ತಿಕತೆ ಎನ್ನುವಂಥದ್ದು ತುಂಬ ಸೂಟಬಲ್ ವರ್ಡ್. ಅವರ ಅಪನಂಬಿಗಸ್ತಿಕೆ ಈ ಭಾಗದಲ್ಲಿ ಕಂಡು ಬರ್ತದೆ. ಸೊ ಅವರಿಗೆ 24ನೇ ವಚನದಲ್ಲಿ ರಮಣೀಯ ದೇಶವನ್ನು ತಿರಸ್ಕರಿಸ್ತಾರೆ. ದೇ ರೆಫ್ಯೂಸ್ ಟು ಗೆಟ್ ಇನ್ ಟು ದ ಪ್ರಾಮಿಸ್ಡ್ ಲ್ಯಾಂಡ್, ದಟ್ ವಾಸ್ ಕಾನನ್. ಆ ಒಂದು ಕಾನನ್ ದೇಶಕ್ಕೆ ಹೋಗ್ಲಿಕ್ಕೆ ಅವರಿಗೆ, ಯಾಕೆ ಹೇಳಿದರೆ ಕಷ್ಟ ಅಥವಾ ದೂರ, ಅವರಿಗೆ ಯಾವಾಗಲೂ ಜನರಿಗೆ ಪ್ರೆಸೆಂಟಲ್ಲೇ ಎಲ್ಲ ಆಗಿ ಬಿಡಬೇಕೆನ್ನುವಂಥದ್ದು, ಅಂಥ ಒಂದು ನೇಚರ್ನಿಂದ ಅವರು ತಿರಸ್ಕರಿಸ್ತಾರೆ. ಇನ್ನೊಂದು ಕಡೆ ಆತನ ಮಾತನ್ನು ನಂಬಲಿಲ್ಲ. ದೇವರ ಮಾತನ್ನು ಕೂಡ ಅವರು ಏನು ಮಾಡ್ತಾರೆ, ನಂಬದೆ ತಿರಸ್ಕರಿಸ್ತಾರೆ. ದೇವರನ್ನು ತಿರಸ್ಕರಿಸಿ ದೇವರ ಶಾಪಕ್ಕೆ ಅವರು ಗುರಿಯಾಗ್ತಾರೆ. ಇನ್ನೊಂದು ಮುಂದೆ ಹೊರದು ಅವರು ಯಾಕೆ ಆತನ ಮಾತನ್ನು ನಂಬಲಿಲ್ಲ ಅಂತ ಹೇಳೋದಾದರೆ, ಅದರಲ್ಲಿ ಕಾಲೇಬ, ಯೆಹೋಶುವರು ಗೂಢಚಾರನ ಕಳಿಸಿ ಅದರ ಮಾತು, ಅವರೆಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುವಾಗ ಇಸ್ರಾಯೇಲರು ಅಲ್ಲಿ ಅದನ್ನು, ಅವನ ಮಾತನ್ನು ನಂಬದೆ ತಿರಸ್ಕರಿಸ್ತಾರೆ. ತುಂಬ ಸಲ ಅವರು ಕೇವಲ ದೇವರಿಗೆ ಮಾತ್ರವಲ್ಲ, ದೇವರು ಎಬ್ಬಿಸಿದ ನಾಯಕರು, ಸೇವಕರುಗಳಿಗೆ ಕೂಡ ಡಿಸೊಬೀಡಿಯನ್ಸ್ ಆಗಿ ಅವರ ಮಾತಿಗೆ ಅವರು ಕಿವಿಗೊಡಲಿಲ್ಲ. ಸೊ ಮುಂದುವರೆದು ಅವರು ಗುಡಾರಗಳಿಗೆ ಒಳಗೋದಾಗ ಏನು ಮಾಡ್ತಾರೆ, ಗುಣಗುಡ್ತಾರೆ. ದೇವರ ಸೇವಕರಿಗೆ, ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಿ ಯೆಹೋವನ ಮಾತಿಗೆ ಕಿವಿಗೊಡದೆ ಒಂದು ಪಾಪ ಮಾಡುವಂಥದ್ದನ್ನು ನಾವು ಇಸ್ರಾಯೇಲರ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಸೊ ಅದಕ್ಕೆ ಈ ಮರ್ಮರಿಂಗ್ ನೇಚರ್, ಗುಣಗುಟ್ಟುವಂಥ ಸ್ವಭಾವದ ಕುರಿತಾಗಿ ಒಬ್ಬ ಥಿಯಾಲಜಿನಿಗೆ ಹೇಳ್ತಾರೆ, ಮರ್ಮರಿಂಗ್ ಇಸ್ ಅ ಗ್ರೇಟ್ ಸಿನ್ ಆ್ಯಂಡ್ ನಾಟ್ ಅ ಮೇರ್ ವೀಕ್ನೆಸ್. ಇಟ್ ಕಂಟೈನ್ಸ್ ವಿತ್ itself unbelief, pride, rebellion, and who host of sins. It is a home of sin and is generally practiced by complainers ಎಂಬುದಾಗಿ. ಅಂದರೆ ಈ ಗುಣಗುಟ್ಟುವಂತಹ ಒಂದು ಸ್ವಭಾವ ಕೇವಲ ಪಾಪ ಮಾತ್ರವಲ್ಲ, ಅದೊಂದು ತುಂಬ ದೊಡ್ಡ ಬಲಹೀನತೆ. ಯಾವಾಗಲೂ ಕೂಡ ಕೆಟ್ಟದನ್ನೇ ಹುಡುಕುವಂಥದ್ದು ಇರುವಂಥದ್ರಲ್ಲಿ ದೇ ಡೋಂಟ್ ನೋ ಹೌ ಟು ಬಿ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಹೌ ಟು ಎಂಜಾಯ್ ದರ್ ಲೈಫ್. ಇನ್ನೊಂದು ಕಡೆಯಲ್ಲಿ ಅವರ ಒಂದು ಅಪನಂಬಿಗಸ್ತಿಕತೆ ಮತ್ತು ರೆಬಲ್ನೆಸ್, ದೇವರಿಗೆ ವಿರುದ್ಧವಾದಂಥ ಆಲೋಚನೆಗಳು, ಇಂತಹ ಒಂದು ಪಾಪವನ್ನು ಹುಟ್ಟು ಹಾಕುವಂಥ ಒಂದು ಸ್ವಭಾವವನ್ನೆಲ್ಲ ಅದು ಒಳಗೊಂಡಿರ್ತದೆ. ಸೊ ಹಾಗಾಗಿ ಇದು ಯಾರು ಈ ಗುಣಗುಟ್ಟುವಿಕೆಯ ಸ್ವಭಾವನ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳಿದರೆ, ಕಂಪ್ಲೇಂಟ್ ಮಾಡುವಂಥವ್ರು, ಎಲ್ಲದರಲ್ಲಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಯಾವಾಗಲೂ ನೆಗೆಟಿವ್ ಹುಡುಕ್ತಾರಲ್ಲ, ದಿಸ್ ಆ್ಯಟಿಟ್ಯೂಡ್ ವಿಲ್ ಕಿಲ್ ಅಸ್ ಫ್ರಮ್ ಆಲ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ ಆ್ಯಂಡ್ ದ ಗುಡ್ನೆಸ್ ಆಫ್ ಗಾಡ್. ಈ ಗುಣಗುಟ್ಟುವಿಕೆ ನಮ್ಮನ್ನು ದೇವರ ಆಶೀರ್ವಾದದಿಂದ, ದೇವರ ಒಳ್ಳೆತನದಿಂದ ಖಂಡಿತವಾಗಿ ದೂರ ಮಾಡ್ತಾ ಇದೆ. ಸೊ ಹಾಗಾಗಿ ಇಟ್ಸ್ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್ ಟು ಪ್ರಾಕ್ಟೀಸ್ ಸಮಥಿಂಗ್ ಪಾಸಿಟಿವ್ ಆಟಿಟ್ಯೂಡ್ ಆ್ಯಂಡ್ ಸಮಥಿಂಗ್ ಟು ಬಿಲ್ಡ್ ಅ ಗ್ರ್ಯಾಟಿಟ್ಯೂಡ್ ಆಟಿಟ್ಯೂಡ್ ವಿತ್ ಇನ್ ಅವರ್ ಸೆಲ್ಫ್. ನಮಗೆ ಕೃತಜ್ಞತೆಯ ಮನೋಭಾವನೆಯನ್ನು ಎಲ್ಲದರಲ್ಲಿ ಬೆಳೆಸ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಮುಂದೆ ಹೊರದು ಯೆಹೋವನ ಮಾತಿಗೆ ಕಿವಿಗೊಡಲಿಲ್ಲ, ಇದರಿಂದ ಅವರು ಅರಣ್ಯದಲ್ಲಿಯೇ ಬೀಳಿಸುವೆನೆಂದು ಅವರ ಸಂತಾನವನ್ನು ದೇಶಾಂತರಗಳಲ್ಲಿ ಚದುರಿಸಿದನು. ಅಂದರೆ ಅಲ್ಲಿ ಜನರಿಗೆ ಯಾವುದರ ಕಡೆಗೆ ಫೋಕಸ್ ಇತ್ತು ಅಂತ ಹೇಳಿದರೆ, ಅವರು ಯಾರು ಕೂಡ ದೇವರ ಮಾತಿಗೆ ವಿಧೇಯರಾಗುವ ಬದಲು ತಮ್ಮ ಮಕ್ಕಳು, ಹೆಂಡತಿಯರ ಬಗ್ಗೆ ಹೆಚ್ಚು ಕನ್ಸರ್ನ್ ಹೊಂದಿ, ಅವರಿಗೆ ಎಲ್ಲಿ ತುಂಬ ಬರ್ಡನ್ ಆಗ್ತದೆ, ಎಲ್ಲಿ ಅವರನ್ನು ನಾವು ಕಾನಾನ್ ದೇಶಕ್ಕೆ ತಗೊಂಡು ಹೋಗುವಲ್ಲಿ ಡಿಲೇ ಆಗ್ತದೆ ಅಂತ ಹೇಳಿ ಅವರು ದೇವರಿಗೆ ವಿರುದ್ಧವಾಗಿ ಅಪನಂಬಿಗಸ್ತಿಕೆಯನ್ನು ತೋರಿಸ್ತಾರೆ. ಸೊ ಈ ಅಪನಂಬಿಗಸ್ತಿಕೆಯ ವಿರುದ್ಧವಾಗಿ ದೇವರೇನು ಮಾಡ್ತಾನೆ, ಅವರನ್ನು ಅರಣ್ಯದಲ್ಲಿಯೇ ಬೀಳಿಸುವೆನು ಎಂದು. ಅಂದರೆ ಅವರು ಕಾನಾನ್ ದೇಶಕ್ಕೆ ಸೇರುವಲ್ಲಿ ತುಂಬ ಅವರನ್ನು ಡಿಲೇ ಮಾಡುವಂಥದ್ದು ಅಥವಾ ದೇವರ ಶಿಕ್ಷೆಯನ್ನು ಅಲ್ಲಿ ಅವರು ಹೊಂದಿಕೊಳ್ತಾರೆ. ಸೊ ನಾವು ಮುಂದುವರೆದು ನೋಡೋದಾದರೆ, ಸಂತಾನಗಳನ್ನು ಚದುರಿಸಿ ಅನ್ಯ ಜನಾಂಗಗಳ ನಡುವೆ ನಾಶ ಮಾಡುವನೆಂದು ಬಾಲ್ ಪೆಗುರನ ಸೇವೆಗೆ
ಅವರು ತಮ್ಮನ್ನು ಒಪ್ಪಿಸಿಕೊಡ್ತಾರೆ ಎಂಬುದಾಗಿ. ಅಲ್ಲಿ ಇನ್ನೊಂದು ಕಡೆ ಇಸ್ರಾಯೇಲರು ಇನ್ನೂ ತಪ್ಪು ಮಾಡುವಂಥದ್ದು, ಅಲ್ಲಿ ಸಿಕ್ಕುವಂಥ ಬೇರೆ ಬೇರೆ ಜನಾಂಗಗಳೊಟ್ಟಿಗೆ ಸೇರಿಕೊಂಡು ಮೂರ್ತಿ ಪೂಜೆಗಳನ್ನು ಅವರು ಆರಾಧನೆಯನ್ನು ಮಾಡ್ತಾರೆ. ಅದರಲ್ಲಿ ಪ್ರಾಮುಖ್ಯವಾಗಿ ಬಾಳ್ ಮತ್ತು ಪೆಗೂರನ ದೇವತೆಗಳಿಗೆ ಅವರು ಪೂಜೆ ಮಾಡುವಂಥದ್ದು. ಸೊ ಇದನ್ನು ಇವರು ಹೀಗೆ ಪೂಜೆ ಮಾಡುವಂಥದ್ದು ಅಂತ ಹೇಳಿದರೆ ಅಲ್ಲಿರುವಂಥ ಎಲ್ಲ ಜನರನ್ನು ಹತ್ತಿಕ್ಕುವಂಥದ್ದು ಅಂತ ಹೇಳ್ತಾರೆ, ಎತ್ತಿ ಕಟ್ಟುವಂಥದ್ದು. ಅಲ್ಲಿರುವಂಥ ಯೆಹೋಶುವ ಮೋಶೆಯ ವಿರುದ್ಧವಾಗಿ ಎತ್ತಿ ಕಟ್ಟಿ ಅವರನ್ನು ಸಾಯಿಸಬೇಕು ಅಥವಾ ಅವರಿಗೆ ದೇವರಿಗೆ ವಿರುದ್ಧವಾದ ಕಾರ್ಯಗಳಿಗೆ ಪ್ರಚೋದಿಸುವಾಗ ಅಲ್ಲಿ ಒಂದು ಘಟನೆ ನಡೀತದೆ. ಏನಂತ ಹೇಳಿದರೆ ಇದನ್ನು ನಾವು ಅರಣ್ಯಕಾಂಡ 25ನೇ ಅಧ್ಯಾಯ 6-9 ನೋಡ್ಬೋದು. ಅಲ್ಲಿ ಫಿನೆಹಾಸ ಎನ್ನುವಂಥ ಒಬ್ಬ ಒಳ್ಳೆ ವ್ಯಕ್ತಿ ಇರ್ತಾನೆ. ಅವನೇನು ಮಾಡ್ತಾನೆ, ಅವನು ಹೋಗಿ ಬಾಳ್ ಮತ್ತು ಪೆಗೋರ್ ದೇವತೆಗಳ ಜನರನ್ನ, ಅದರಲ್ಲಿ ಕೂಡ ಅಲ್ಲಿ ನಾಯಕರಾಗಿದ್ದಂಥ ಇಬ್ಬರು ವ್ಯಕ್ತಿಗಳನ್ನು ಹೋಗಿ ಕತ್ತಿಯಿಂದ ಸಂಹರಿಸ್ತಾನೆ. ಸೊ ಹಾಗೆ ಸಂಹರಿಸುವಾಗ ಅಲ್ಲಿದ್ದಂಥ ವ್ಯಾಧಿಗಳು ಕಡಿಮೆ ಆಗ್ತದೆ. ಅಂದರೆ ಅಲ್ಲಿರುವಂಥ ರೆಬಲ್ ಆಗಿ ಹೇಳುವಂಥ ಜನರನ್ನು ಶಿಕ್ಷಿಸಬೇಕಾಗಿತ್ತು ಅಥವಾ ಅವರನ್ನು ಎದುರಿಸುವಂಥ ಒಬ್ಬ ಧೈರ್ಯವಂತ ನಾಯಕ ಬೇಕಾಗಿತ್ತು. ಸೊ ಆ ಸಂದರ್ಭದಲ್ಲಿ ಅವರನ್ನು ಎದುರಿಸಲಿಕ್ಕೆ ಹೋಗುವಂಥವನು ಫಿನೆಹಾಸ. ಸೊ ಹೀಗೆ ಫಿನೆಹಾಸ ಅವರನ್ನು ಎದುರಿಸಿ ಅವನು ಮಾಡಿದಂಥ ಈ ಘಟನೆ ಒಂದು ನೀತಿ ಅಂತ ಎಣಿಸಲ್ಪಡ್ತದೆ. ಅಂತ ಹೇಳಿದರೆ ಇಟ್ಸ್ ನಾಟ್ ದಟ್ ಟು ಬಿ ವಯಲೆಂಟ್ ಇನ್ ಆರ್ಡರ್ ಟು ಪ್ರಿವೆಂಟ್ ಅವರ್ ಸೆಲ್ಫ್ ಫ್ರಮ್ ದ ಎನಿಮೀಸ್. ನಾವು ವೈರಿಗಳಿಂದ ರಕ್ಷಿಸಲಿಕ್ಕೆ ಕತ್ತಿಂದ ಸಂಹರಿಸಬೇಕೆಂಬುದಾಗಿ ಅಲ್ಲ, ಬದಲಾಗಿ ಫಿನೆಹಾಸ ದೇವರಿಗೆ ವಿಧೇಯರಾಗಿ ಅಂಥವರನ್ನು ಎಷ್ಟು ವಿರೋಧಿಸ್ತಿದ್ದ ಎಂಬುದಾಗಿ ನಮಗೆ ಗೊತ್ತಾಗ್ತದೆ. ಅಂದರೆ ಒಂದು ಕಡೆಯಲ್ಲಿ ಕೆಟ್ಟವರ ಮಧ್ಯದಲ್ಲಿ ಒಳ್ಳೆಯವರು ಕೂಡ ಇದ್ದರು ಅಂತ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಮುಂದುವರೆದು 32-39 ವಚನ. ಮತ್ತು ಅವರು ಮೆರೀಬದ ಪ್ರವಾಹ ಸಮೀಪದಲ್ಲಿ ಆತನನ್ನು ರೇಗಿಸಿದರು. ಅವರ ದೇಶದಿಂದ ಮೋಶೆಗೆ ಕೇಡುಂಟಾಯಿತು. ಅವರು ದೇವರಾತ್ಮನಿಗೆ ವಿರೋಧವಾಗಿ ನಿಂತಿದ್ದರಿಂದ ಮೋಶೆ ದುಡುಕಿ ಮಾತಾಡಿದನು. ಅನ್ಯ ಜನಾಂಗದವರನ್ನು ಸಂಹರಿಸಬೇಕೆಂದು ಯೆಹೋವನ ಆಜ್ಞೆಗೆ ಅವಿಧೇಯರಾಗಿ ಅವರವರೊಡನೆ ಕೂಡಿಕೊಂಡು ಅವರ ದುರಾಚಾರಗಳನ್ನು ಕಲಿತುಕೊಂಡರು. ಅವರು ವಿಗ್ರಹಗಳನ್ನು ಸೇವಿಸಿದರು, ಅವು ಅವರಿಗೆ ಉರುಳಿನಂತಾದವು. ಅವರು ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಭೂತಗಳಿಗೆ ಬಲಿ ಕೊಟ್ಟರು. ಕಾನಾನ್ಯರ ಮೂರ್ತಿಗಳ ಅರ್ಪಣೆಗೋಸ್ಕರ ತಮ್ಮ ಮಕ್ಕಳ ನಿರಾಪರಾಧ ರಕ್ತವನ್ನು ಸುರಿಸಿದರು. ಇಂಥ ಕೊಲೆಗಳಿಂದ ದೇಶವನ್ನು ಹೊಲೆ ಮಾಡಿದರು. ಅವರು ತಮ್ಮ ದುಷ್ಕೃತ್ಯಗಳಿಂದ ಅಶುದ್ಧರಾದರು, ದುರಾಚಾರಗಳಿಂದ ದೇವದ್ರೋಹಿಗಳಾದರು. ಸೊ 39 ವಚನಗಳ ತನಕ ನೋಡೋದಾದ್ರೆ, ಬಿಕಾಸ್ ಆಫ್ ದರ್ ಸಿನ್ ಗಾಡ್ ಡಿಸಿಪ್ಲಿನ್ ಮೋಸಸ್ ಆ್ಯಂಡ್ ದೇರ್ ಲ್ಯಾಂಡ್ ವಾಸ್ ಪೊಲ್ಯೂಟೆಡ್ ಎಂಬುದಾಗಿ ನಾವು ಇದಕ್ಕೆ ಟೈಟಲನ್ನು ಮಾಡ್ಬೋದು. ಸೊ ಇಸ್ರಾಯೇಲ್ರ ಈ ಒಂದು ಜರ್ನಿಯಲ್ಲಿ ಅವರ ಗುಣಗುಟ್ಟುವಿಕೆ, ಅವರ ಅಪನಂಬಿಕಸ್ತಿಕೆ, ಅವರ ಅವಿಧೇಯತೆ ಕೇವಲ ಅವರಿಗೆ ಮಾತ್ರ ಶಿಕ್ಷೆಯನ್ನು ಉಂಟು ಮಾಡಲಿಲ್ಲ, ಮೋಶೆಗೆ ಕೂಡ ಶಿಕ್ಷೆಯನ್ನು ಉಂಟು ಮಾಡ್ತದೆ. ಸೊ ಮೋಸಸ್ ವಾಸ್ ದ ಲೀಡರ್ ಟು ಲೀಡ್ ದಿಸ್ ಪೀಪಲ್ ಫ್ರಮ್ ಈಜಿಪ್ಟ್ ಟು ಕ್ಯಾನನ್. ಸೊ ಈ ಜರ್ನಿಯಲ್ಲಿ ಅವರಿಗೆ ಊಟ ಇಲ್ಲ ಅಂತ ಹೇಳ್ತಾರೆ, ನೀರಿಲ್ಲ ಅಂತ ಹೇಳ್ತಾರೆ, ಸರಿಯಾಗಿ ವಾಸ ಮಾಡಲಿಕ್ಕೆ ಜಾಗ ಇಲ್ಲ ಅಂತ ಹೇಳ್ತಾರೆ. ಸೊ ಮೆನಿ ಚಾಲೆಂಜಸ್. ಆ ಎಲ್ಲ ಸಂದರ್ಭದಲ್ಲಿ ಮೋಶೆ ನೀರಿಗೋಸ್ಕರ ದೇವರ ಹತ್ರ ಕೇಳುವಾಗ ದೇವರೊಂದು ಅಪ್ಪಣೆಯನ್ನು ಕೊಡ್ತಾರೆ. ನೀನು ಬಂಡೆ ಹತ್ತಿರ ಹೋಗಿ ಏನು ಮಾಡಬೇಕು, ಅದಕ್ಕೆ ಆರ್ಡರ್ ಮಾಡಬೇಕು. ಯು ಹ್ಯಾವ್ ಟು ಕಮಾಂಡ್ ದ ರಾಕ್ ಟು ಗಿವ್ ಅ ವಾಟರ್. ಬಟ್ ಆದರೆ ಮೋಶೆ ಏನು ಮಾಡ್ತಾನೆ, ಜನರ ಇದರಿಂದ ನಾವು ಅದನ್ನು ಅರಣ್ಯಕಾಂಡ ಪುಸ್ತಕದಲ್ಲಿ ಸರಿಯಾಗಿ ನೋಡ್ಬೋದು. ಅಂದರೆ ಮೋಶೆ ಎಷ್ಟರ ಮಟ್ಟಿಗೆ ಡೆಸ್ಪರೇಟ್ ಆಗಿ ಅಲ್ಲಿರುವಂಥ ಜನರಿಗೆ, ಅಯ್ಯೋ ದ್ರೋಹಿಗಳೇ, ಬಂದು ನೋಡ್ರಿ ನಿಮಗೆ ದೇವರು ಹೇಗೆ ನೀರು ಒದಗಿಸ್ತಾನೆ ಅಂತ ಹೇಳಿ ಆ ಬಂಡೆಗೆ ಆರ್ಡರ್ ಮಾಡುವ ಬದಲು ಅವನ ಕೈಯಲ್ಲಿದ್ದಂಥ ದೊಣ್ಣೆಯಿಂದ ಬಂಡೆಗೆ 2 ಸಲ ಜೋರಾಗಿ ಹೊಡಿತಾನೆ. ಸೊ ಹಾಗೆ ಜೋರಾಗಿ ಹೊಡೆಯುವಾಗ ನೀರು ಬರ್ತದೆ. ಬಟ್ ಆದರೆ ಮೋಸಸ್ ವಾಸ್ ನಾಟ್ properly represented God even in midst of Israelites. ಇಸ್ರಾಯೇಲರ ಮಧ್ಯದಲ್ಲಿ ಮೋಶೆ ದೇವರನ್ನು ಸರಿಯಾದಂಥ ರೀತಿಯಲ್ಲಿ ಪ್ರತಿನಿಧಿಸದೇ ಇರುವ ಕಾರಣ ದೇವರು ಅವನ ವಿರುದ್ಧವಾಗಿ ಕೋಪಗೊಳ್ತಾನೆ. ದೇವರು ಕೋಪಗೊಂಡರೂ ಕೂಡ ಮೋಶೆಯನ್ನ ಅಷ್ಟರಲ್ಲಿ, ಅಂದರೆ ಆಗಲೇ ಅವನನ್ನು ಆ ಜವಾಬ್ದಾರಿಯಿಂದ ನಿರಾಕರಿಸದೆ ಆ ಜವಾಬ್ದಾರಿಯಲ್ಲಿ ಮುಂದೆ ಸ್ವಲ್ಪ ದಿವಸ ಕೂಡ ಆತನನ್ನು ನಡೆಸ್ತಾನೆ. ಸೊ ಹಾಗಾಗಿ ಅವರ ಇಸ್ರಾಯೇಲರ ಒಂದು ಕೋಪ ದ್ವೇಷಗಳು ಮೋಶೆಗೆ ಕೂಡ ಒಂದು ಹುರುಳು ತರುವಂತಹ ಒಂದು ಕಾರ್ಯಕ್ಕೆ ನಡೆಸಿತು. ಸೊ ನಾವು ಮುಂದುವರೆದು ನೋಡೋದಾದ್ರೆ
ಇಸ್ರಾಯೇಲರು ಈ ಜರ್ನಿಯಲ್ಲಿ ಅನ್ಯ ಜನಾಂಗದವರೊಟ್ಟಿಗೆ ಸೇರಿಕೊಂಡು ದೇವರ ಆಜ್ಞೆಗೆ ವಿರೋಧಿಗಳಾಗ್ತಾರೆ. ಅಂದರೆ ಅಲ್ಲಿ ದೇವರು ಅವರನ್ನು ಕೊಲ್ಲಬೇಕೆಂಬುದಾಗಿ ಹೇಳುವಾಗ ಅವರೊಟ್ಟಿಗೆ ಸೇರಿಕೊಂಡು ಅವರನ್ನು ಕೊಲ್ಲದೆ ಅವರ ಜೊತೆ ಸೇರಿ ಕೆಟ್ಟ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಮಾತ್ರವಲ್ಲದೆ ದೇ ಆರ್ ಆಲ್ಸೋ ಇನ್ಫ್ಲುಯೆನ್ಸ್ ಬೈ ದಿ ಕರಪ್ಟೆಡ್ ಆ್ಯಂಡ್ ಮ್ಯಾನಿಪುಲೇಟೆಡ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅಥವಾ ಇವಿಲ್ ಪ್ರಾಕ್ಟೀಸಸ್, ಕೆಟ್ಟ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಸೊ ಅಲ್ಲಿ ನಾವು ವಿಗ್ರಹಗಳನ್ನು ನೋಡಿದ್ದೇವೆ, ಯಾವೆಲ್ಲ ವಿಗ್ರಹಗಳನ್ನು ಅವರು ಪೂಜೆ ಮಾಡ್ತಾ ಇದ್ರು ಅಂತ ಹೇಳಿ. ಅದರಲ್ಲಿ ಇಲ್ಲಿ ಒಂದು ವಿಗ್ರಹದ ಪ್ರಾಕ್ಟೀಸ್ ಅಥವಾ ರಿಲಿಜಿಯಸ್ ಟ್ರೆಡಿಷನ್ ಒಂದು ಹೈಲೈಟ್ ಆಗ್ತದೆ. ಏನಂತ ಹೇಳಿದ್ರೆ, ಅವರು ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ನಿರಾಪರಾಧ ರಕ್ತವನ್ನು ಸುರಿಸ್ತಾ ಇದ್ರು. ಸೊ ದೇ ವರ್ ಕಿಲ್ಲಿಂಗ್ ಇನ್ನೋಸೆಂಟ್ ಪೀಪಲ್ ಎಂಬುದಾಗಿ, ಇನ್ನೋಸೆಂಟ್ ಚಿಲ್ಡ್ರನ್ ಎಂಬುದಾಗಿ. ಅದು ಮೊಲೆಕ್ ಎನ್ನುವಂತಹ ಒಂದು ದೇವತೆ. ಆ ದೇವತೆಗೆ ಮಕ್ಕಳ ರಕ್ತವನ್ನು ಬಲಿ ಕೊಡುವಂಥದ್ದು ಒಂದು ಪ್ರಾಕ್ಟೀಸ್ ಆದಂತಹ ಒಂದು ರಿಚುವಲ್ ಪ್ರಾಕ್ಟೀಸ್ ಅದು ಅಲ್ಲಿತ್ತು. ಸೊ ಅದನ್ನು ಇಸ್ರಾಯೇಲರು ಪ್ರಾಕ್ಟೀಸ್ ಮಾಡಿ ತಮ್ಮದೇ ಆದಂಥ ಮಕ್ಕಳನ್ನು, ಮುಗ್ಧ ಮಕ್ಕಳ ರಕ್ತವನ್ನು ಸುರಿಸಿ ಕೇವಲ ತಮಗೆ ಮಾತ್ರವಲ್ಲ ತಮ್ಮ ಇಡೀ ದೇಶಕ್ಕೆ ದೇವರ ಕೋಪವನ್ನು ಮತ್ತು ಎಲ್ಲರನ್ನ ಡಿಫೈಲ್, ಒಂದು ಪೊಲ್ಯೂಟ್ ಮಾಡಿಕೊಳ್ಳುವಂಥ ನೇಚರ್ಗೆ ಅವರು ನಡೆಸ್ಕೊಳ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದ worst and disobedient nature Israelites show to God. ಅವರು ಹೇಗೆ ದೇವರಿಗೆ ತಮ್ಮ ಅಪನಂಬಿಕೆಯನ್ನು ತೋರಿಸ್ತಾರೆ ಅಂತ ಹೇಳಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ಮುಂದುವರೆದು 40-43, ಆಗ ಯೆಹೋವನ ಕೋಪವು ಅವರ ಮೇಲೆ ಉರಿಗೊಂಡಿತು. ಆತನು ತನ್ನ ಸ್ವಾಸ್ಥ್ಯವಾದ ಪ್ರಜೆಗಳನ್ನು ಅಸಹಿಸಿ ಅವರನ್ನು ಅನೇಕ ಜನಾಂಗಗಳ ಕೈಗೆ ಒಪ್ಪಿಸಿದನು. ವೈರಿಗಳು ಅವರ ಮೇಲೆ ಅಧಿಕಾರ ನಡೆಸಿದರು, ಶತ್ರುಗಳು ಅವರನ್ನು ಕುಗ್ಗಿಸಿದರು, ಅವರ ಕೈ ಕೆಳಗೆ ತಗ್ಗಿ ಹೋದರು. ಆತನು ಅವರನ್ನು ಅನೇಕಾವರ್ತಿ ರಕ್ಷಿಸಿದರು. ಅವರು ತಮ್ಮ ಆಲೋಚನೆಯನ್ನು ಅನುಸರಿಸಿ ಅವಿಧೇಯರಾದರು, ತಮ್ಮ ಅಕ್ರಮದಿಂದಲೇ ಹೀನ ಸ್ಥಿತಿಗೆ ಬಂದರು. ಸೊ ಈ ಭಾಗದಲ್ಲಿ ನಾವು ಟೈಟಲ್ ಮಾಡೋದಾದರೆ, ಬಿಕಾಸ್ ಆಫ್ ದ್ಯಾಟ್ ಸಿನ್ ಗಾಡ್ ಗೇವ್ ದೆಮ್ ಟು ದ ಎನಿಮೀಸ್. ದೇವರು ಇಸ್ರಾಯೇಲರನ್ನು ಅವರ ಪಾಪಗಳಿಂದಾಗಿ ಅವರಿಗೆ ಯಾವಾಗಲೂ ಜಯ ಕೊಡ್ತಿದ್ದವನು ಈ ಸಂದರ್ಭದಲ್ಲಿ ಜಯವನ್ನು ಕೊಡದೆ ವೈರಿಗಳಿಗೆ ಅಧೀನರಾಗುವಂತೆ ಮಾಡ್ತಾನೆ. ಸೊ ಇದರಲ್ಲಿ ಇಸ್ರಾಯೇಲರು ಅನೇಕ ಪಾಪಗಳನ್ನು ದೇವರ ವಿಷಯದಲ್ಲಿ ಮಾಡಿದರೆ ಕೂಡ ಅವರು ಇದೆಲ್ಲದರ ನಿಮಿತ್ತವಾಗಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವಾಗಲೂ ಅವರು ಯುದ್ಧಗಳಲ್ಲಿ ಜಯವನ್ನು ಪಡ್ಕೊಳ್ತಾ ಇದ್ರು. ಒಂದು ಕಡೆ ಈ ಜರ್ನಿಯಲ್ಲಿ ದೇವರೇ ಅವರಿಗೆ ಯೆಹೋವ ಈರಿ, ಯೆಹೋವ ನಿಸ್ಸಿ ಆಗಿ ಒದಗಿಸುವಂಥವನು ಜಯಧ್ವಜವಾಗಿ ಇದ್ದಂಥವನು ಈ ಸಂದರ್ಭದಲ್ಲಿ ದೇವರವರ ಯುದ್ಧದಲ್ಲಿ ಇರ್ತಾ ಇರಲಿಲ್ಲ. ಬದಲಾಗಿ ಇಸ್ರಾಯೇಲ್ರ ಒಂದು ಕಡೆ ಇಷ್ಟಪಟ್ಟು ಅವರಿಗೆ ಗುಲಾಮರಾಗುವಂಥ ಪರಿಸ್ಥಿತಿಗೆ ತಮ್ಮನ್ನು ಒಪ್ಪಿಸಿಕೊಡ್ತಾರೆ. ಇದು ಅವರಿಗೆ ಏನು ಮಾಡ್ತದೆ, ದೇವರ ಆಶೀರ್ವಾದದಿಂದ ಅಥವಾ ದೇವರ ನಾಯಕತ್ವದಿಂದ ಹೊರ ಹೋಗಲಿಕ್ಕೆ ನಡೆಸ್ತದೆ. ಸೊ ಹೀಗೆ ಹೋದಂಥವರು ಅವರು ಅನೇಕ ವಾರ್ತಿ ರಕ್ಷಿಸಿದರು. ಆ ದೇವರು ತಮ್ಮ ಆಲೋಚನೆಯನ್ನು ಅನುಸರಿಸಿ ಅವಿಧೇಯರಾದರು. ಅಂದರೆ ತಮ್ಮದೇ ಆದಂಥ ಇಂಟ್ರೆಸ್ಟ್, ತಮ್ಮದೇ ಆದಂಥ ಆಲೋಚನೆ, ದೇವರ ಮಾತಿಗೆ ಕಿವಿಗೊಡಲಿಲ್ಲ. ಅಂದರೆ ಒಂದು ಇನ್ಗ್ರಾಟಿಟ್ಯೂಡ್ ನೇಚರ್, ಅವಿಧೇಯತೆ ಅಥವಾ ಅಕೃತಜ್ಞತೆ. ದೇವರಿಗೆ ಕೃತಜ್ಞತೆ ಇಲ್ಲದೆ ದುಷ್ಟ ಕಾರ್ಯಗಳ ನಿಮಿತ್ತವಾಗಿ ಅವರಿಗೆ ಸಿಕ್ಕಂಥ ಪ್ರತಿಫಲ ಏನಂತ ಹೇಳುವುದಾದರೆ, ಅನ್ಯರ ಕೈಗೆ ಒಪ್ಪಿಸುವಂಥದ್ದು, ಅನ್ಯರ ಕೈಯಲ್ಲಿ ಅಧೀನರಾಗಿ ಅವರಿಗೆ ಗುಲಾಮರಾಗಿ ಬದುಕುವಂಥ ಪರಿಸ್ಥಿತಿ. ನಾವು ಮುಂದುವರೆದು 44-46 ವಚನ. ಆದರೆ ಆತನು ಕಷ್ಟದಲ್ಲಿದ್ದ ಅವರ ಮೊರೆಯನ್ನು ಕೇಳಿ ಪರಾಂಬರಿಸಿದನು, ತನ್ನ ಒಡಂಬಡಿಕೆಯನ್ನು ನೆನಪು ಮಾಡಿಕೊಂಡು ತನ್ನ ಕೃಪಾತಿಶಯದಿಂದ ಅವರನ್ನು ಕನಿಕರಿಸಿದನು, ಅವರನ್ನು ಸೆರೆ ಹೊಯ್ದವರಲ್ಲಿ ಅವರ ಮೇಲೆ ದಯೆ ಹುಟ್ಟಿಸಿದನು. ಇದರಲ್ಲಿ ಗಾಡ್ಸ್ ಗ್ರೇಟ್ ಮರ್ಸಿ ಟು ಇಸ್ರಾಯೇಲ್ ಎಂಬುದಾಗಿ ಟೈಟಲ್ ಮಾಡ್ಬೋದು. ಈ ಎಲ್ಲ ಪಾಪಗಳಿಂದ ಅವರು ದೇವರಿಗೆ ಅವಿಧೇಯರಾಗಿದ್ದರೆ ಕೂಡ ದೇವರು ಮಾಡಲಿಲ್ಲ, ಅವರನ್ನು ಎಲ್ಲ ಟೈಮಲ್ಲಿ ಶಿಕ್ಷಿಸಲಿಲ್ಲ. ಬಿಕಾಸ್ ಗಾಡ್ ಇಸ್ ಮರ್ಸಿಫುಲ್ ಅಂತ ನೋಡ್ತೇವೆ. ದೇವರು ಕರುಣಾಮಯಿ ಆಗಿದ್ದಾನೆ. ಇನ್ನೊಂದು ಕಡೆಯಲ್ಲಿ ದೇವರು ಅವರನ್ನು ಸರಿಪಡಿಸಲಿಕ್ಕೆ ಟ್ರೈ ಮಾಡ್ತಾನೆ. ಅವರನ್ನು ಬೇರೆಯವರ ಕೈಗೆ ಅಧೀನಕ್ಕೆ ಕೊಡುವಾಗ ದೇ ವಿಲ್ ಸ್ಟಾರ್ಟ್ ಟು ರಿಯಲೈಸ್ ದಟ್ ದರ್ ಮಿಸ್ಟೇಕ್ಸ್ ಆ್ಯಂಡ್ ದೇ ವಿಲ್ ರಿಪೆಂಟ್ ಆ್ಯಂಡ್ ದೇ ವಾಂಟ್ ಟು ಕಮ್ ಬ್ಯಾಕ್ ಇನ್ ಟು ದ ರಿಲೇಷನ್ಶಿಪ್ ಆಫ್ ಗಾಡ್. ದೇವರ ಸಂಬಂಧಕ್ಕೆ ಮತ್ತೆ ಬರಬೇಕಂತ ಅವರು ಆಶೆಯನ್ನು ಪಡ್ತಾರೆ. ಸೊ ಇದಕ್ಕೋಸ್ಕರ ದೇವರು ಏನು ಮಾಡ್ತಾನೆ, ವಾಗ್ದಾನವನ್ನು ನೆನಪು ಮಾಡಿಕೊಂಡು ಮತ್ತೆ ಅವರಿಗೆ ಅವರ ಮೇಲೆ ದಯನ ಹುಟ್ಟಿಸಿ ಮತ್ತೆ ಅವರನ್ನು ಇಲ್ಲಿಗೆ ಕರ್ಕೊಂಡು ಬರುವಂಥ ಒಂದು ನೇಚರ್. ಅಂದರೆ ಇದಕ್ಕೆ ಒಬ್ಬ ಥಿಯಾಲಜಿಯನ್ ಹೇಳುವಂಥದ್ದು, ಆಲ್ದೋ ದ ಪೀಪಲ್ ವೇರ್ ಅನ್ಫೇತ್ಫುಲ್ ಟು ಹಿಮ್, ಗಾಡ್ nevertheless was faithful to them, which is why
and some dealing with the sins of gods can end on a positive note. ಅಂದರೆ ದೇವರು ಜನರು ದೇವರಿಗೆ ಅವಿಧೇಯರಾಗಿದ್ರು ಕೂಡ ಅಥವಾ ಅನ್ಫೈತ್ಫುಲ್ ಅಪನಂಬಿಗಸ್ತಿಕೆಯರಾಗಿದ್ರು ಕೂಡ ದೇವರು ನಂಬಿಗಸ್ತಿಕೆ ಆಗಿ ಇರುವುದರ ಮೂಲಕ ಅವರ ಪಾಪಗಳನ್ನೆಲ್ಲ ಕ್ಷಮಿಸಿ ಮತ್ತೆ ಅವರನ್ನು ಒಂದು ಸಂಬಂಧಕ್ಕೆ ಕರ್ಕೊಂಡು ಬರ್ತಾನೆ ಅಂತ ಹೇಳಿದರೆ, ನಮಗೆ ಪೌಲ ಕೂಡ ಹೇಳುವಂಥದ್ದು, ನಾವು ನಂಬಿಗಸ್ತರಲ್ಲ, ನಮ್ಮನ್ನು ಕರೆದಾತನು ನಂಬಿಗಸ್ತನು. ಸೊ ಆ ನಂಬಿಕೆ ನಮ್ಮನ್ನು ಏನು ಮಾಡಿದೆ, ನಮ್ಮ ಅವಿಧೇಯತೆ ಪಾಪಗಳ ಮಧ್ಯದಲ್ಲಿ ಕೂಡ ನಮಗೆ ಪಾಠ ಕಲಿಸಿ, that gives us another chance that where we can come to his relationship, ದೇವರ ಸಂಬಂಧಕ್ಕೆ ಮತ್ತೆ ಬರಲಿಕ್ಕೆ ಸಹಾಯ ಮಾಡ್ತದೆ. ಸೊ ಹೀಗೆ ದೇವರು ಕೇವಲ ಜನರಿಗೆ ಒಂದು ಪಾಠ ಕಲಿಸ್ತಾ ಇರ್ತಾನೆ, ವೇರ್ ದೇ ಕುಡ್ ನೋ ದರ್ ಗಾಡ್ ಪ್ರಾಪರ್ಲಿ. ನಮ್ಮ ದೇವರನ್ನು ಸರಿಯಾಗಿ ತಿಳಿದುಕೊಳ್ಳುವಂಥದ್ದು ನಮಗಿರುವಂಥ ಒಂದು ಜವಾಬ್ದಾರಿ. ಸರಿಯಲ್ಲಿ ದೇವರು ಇಸ್ರಾಯೇಲರಿಗೆ ಆ ಪಾಠವನ್ನು ಕಲಿಸ್ತಾನೆ. ಸೊ ನಾವು ಕೊನೆಯ ಭಾಗಕ್ಕೆ ಬರುವುದಾದರೆ 47-48, ಯೆಹೋವನೇ ನಮ್ಮ ದೇವರೇ ರಕ್ಷಿಸು, ಅನ್ಯ ಜನಾಂಗಗಳಲ್ಲಿ ಚದುರಿರುವ ನಮ್ಮನ್ನು ತಿರುಗಿ ಕೂಡಿಸು, ಆಗ ನಿನ್ನ ಪರಿಶುದ್ಧ ನಾಮವನ್ನು ಕೊಂಡಾಡುವೆವು, ನಿನ್ನ ಸ್ತೋತ್ರದಲ್ಲಿ ಹೆಚ್ಚಳ ಪಡುವೆವು. ಇಸ್ರಾಯೇಲ್ ದೇವನಾದ ಯೆಹೋವನಿಗೆ ಯುಗಯುಗಾಂತರಗಳವರೆಗೂ ಕೊಂಡಾಟವಾಗಲಿ. ಸರ್ವಜನರು ಆಮೇನಲ್ಲಿ ಯೆಹೋವನಿಗೆ ಸ್ತೋತ್ರ. ಸೊ ಇದನ್ನು ನಾವು ಪ್ರೇಯಿಂಗ್ ಆ್ಯಂಡ್ ಪ್ರೈಸಿಂಗ್ ದ ಗಾಡ್ ಆಫ್ ಗ್ರೇಟ್ ಮರ್ಸಿ ಎಂಬುದಾಗಿ ನಾವು ಟೈಟಲ್ ಮಾಡ್ಬೋದು. ಅಪಾರ ಕರುಣೆಯುಳ್ಳಂಥ ದೇವರಿಗೆ ಸ್ತೋತ್ರ ಹೇಳುವಂತಹ, ಆರಾಧಿಸುವಂಥ ಒಂದು ಭಾಗ. ಸೊ ಈ ಭಾಗದಲ್ಲಿ ದೇವರ ಎಲ್ಲ ಕಾರ್ಯಗಳನ್ನು ನೆಲೆಸಿ ಕೀರ್ತನೆಗಾರ ಅಲ್ಲಿ ವಿಮೋಚನೆಗೂ ಮೊದಲು ದೇವರನ್ನು ಸ್ತುತಿಸ್ತಾನೆ. ಅಲ್ಲಿ ಯಾಕೆ ಅಂತ ಹೇಳಿದರೆ, ದೇವರೇ ನಮಗೆ ಅವನಿಗೆ ರಿಯಲೈಸ್ ಆಗಿದೆ, ಅಥವಾ ಆ ಒಂದು ಘಟನೆಯನ್ನು ನೆನೆಸಿ ರಿಯಲೈಸ್ ಆದಂಥದ್ದು, ನಮ್ಮನ್ನು ವಿಮೋಚಿಸಬೇಕು, ನೀನೇ ವಿಮೋಚಿಸಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಮಾಡೋದರೊಟ್ಟಿಗೆ ಎಲ್ಲ ಇಸ್ರಾಯೇಲ್ರನ್ನು ಒಟ್ಟುಗೂಡಿಸು. ವಿ ಹ್ಯಾವ್ ಟು ಬಿ ಯುನೈಟೆಡ್ ಅಗೇನ್ ಆಸ್ ಅ ನೇಷನ್ ಇಸ್ರಾಯಲೈಟ್ಸ್ ಎಂಬುದಾಗಿ ಅವರು ಅದನ್ನು ತಿಳ್ಕೊಂಡು ಫ್ರಮ್ ಇನ್ಗ್ರಾಟಿಟ್ಯೂಡ್ ಟು ಗ್ರ್ಯಾಟಿಟ್ಯೂಡ್, ಅವರ ಅಕೃತಜ್ಞತೆ, ಅನ್ಫೇತ್ಫುಲ್ ಅಪನಂಬಿಗಸ್ತಿಕೆಯಿಂದ ನಂಬಿಗಸ್ತಿಕೆ, ಕೃತಜ್ಞತೆ ಕಡೆಗೆ ಅವರು ತಮ್ಮ ಹೃದಯವನ್ನು ದೇವರು ಹೇಗೆ ಪರಿವರ್ತಿಸಿದ್ದಾನೆ ಎಂಬುದಾಗಿ ತಿಳ್ಕೊಂಡು ವಿಮೋಚನೆಗೆ ಮೊದಲು ದೇವರನ್ನು ಆರಾಧಿಸ್ತಾರೆ. ಸೊ ಅಂದರೆ ದೇವರ ಸ್ತುತಿಗೆ ಯೋಗ್ಯನೆಂಬುದಾಗಿ ತಿಳ್ಕೊಳ್ಳುವಂಥದ್ದು ಈ ಭಾಗ ಏನು ಮಾಡ್ತದೆ, ಇಸ್ರಾಯೇಲ್ ಜನಾಂಗ ಒಂದು ತಲೆಮಾರಿಗೆ ಮಾತ್ರವಲ್ಲ, ಪ್ರತಿ ತಲೆಮಾರುಗಳಲ್ಲಿ ಕೂಡ ಇದನ್ನು ನೆನಪು ಮಾಡಿಕೊಂಡು ದೇವರಿಗೆ ಸ್ತೋತ್ರ ಹೇಳಬೇಕೆಂಬುದಾಗಿ. ಸೊ ಈ ಕೀರ್ತನೆಯನ್ನು ಕ್ರೌನ್ ಆಫ್ ದ ಸಾಮ್ ಎಂಬುದಾಗಿ ಕರೀತಾರೆ, ಕೀರ್ತನೆಗಳ ಒಂದು ಕಿರೀಟಿಯ ಭಾಗ ಅಂತ ಹೇಳಿದರೆ ಇಸ್ರಾಯೇಲರ ಎಲ್ಲ ಜೀವನ ಚರಿತ್ರೆಯನ್ನು ನೆನಪು ಮಾಡಿಕೊಂಡು ಅವರೆಲ್ಲ ಅಪನಂಬಿಗಸ್ತಿಕೆ ಮತ್ತು ಅವಿಧೇಯತೆ ಮಧ್ಯದಲ್ಲಿ ದೇವರು ಹೇಗೆ ಅವರನ್ನು ನಡೆಸಿ ಕಾಪಾಡಿದ್ದಾನೆ ಎಂಬುದಾಗಿ. ಸೊ ನಮಗೆ ಕೂಡ ಇದೊಂದು ಪಾಠ ಏನಂತ ಹೇಳಿದರೆ, ನಮ್ಗೆ ಯಾಕೆ ದೇವರ ಆಶೀರ್ವಾದಗಳು ಬೇಗ ಸಿಕ್ಕುವುದಿಲ್ಲ, ಅಥವಾ ನಾವು ಯಾವಾಗಲೂ ಇಸ್ರಾಯೇಲರ ಹಾಗೆ ದೇವರಿಗೆ ವಿಧೇಯರಾಗೋ ಬದಲು ಗುಣಗೊಡ್ತೇವೆ, ಕೃತಜ್ಞತರಾಗೋ ಬದಲು ಅಕೃತಜ್ಞರಾಗಿರ್ತೇವೆ, ಅಪನಂಬಿಗಸ್ತಿಕೆಯರಾಗಿರ್ತೇವೆ. ಸೊ ಹಾಗಾಗಿ ಇಂಥ ನಮ್ಮ ಸ್ವಭಾವಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ಈ ಲೆಂಟನ್ ಸೀಸನಲ್ಲಿ 40 ದಿವಸದ ಪ್ರಯಾಣದಲ್ಲಿರುವಂಥ ಒಂದು ವಿಶೇಷವಾದ ಜವಾಬ್ದಾರಿ. ಸೊ ಹಾಗಾಗಿ ನಮ್ಮನ್ನು ನಾವು ಸರಿ ಮಾಡಿಕೊಂಡು ಮುಂದೆ ಹೋಗಲಿಕ್ಕೆ ದೇವರು ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ನಮ್ಮ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ಈ ಕೀರ್ತನೆಯ ಮೂಲಕ ನಾವು ನಿನ್ನ ವಿರುದ್ಧವಾಗಿ ಗುಣಗೊಟ್ಟದೆ, ಅಪನಂಬಿಗಸ್ತಿಕೆಯರಾಗದೆ, ನಂಬಿಕೆ ಇಟ್ಟು ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡು. ನಿನ್ನ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ಬೇಡ್ತೇವೆ. ಈ ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಈ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇಲೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ಏಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನವೇ, ಆಮೇಲೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈ ಆನ್ಲೈನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬರೊಟ್ಟಿಗೂ ನಮ್ಮ ಸಭೆಯೊಟ್ಟಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.